ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಥರದ ಆರೋಗ್ಯದಾಯಕವಾದಂತಹ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ದೋಸೆ ಮಾಡಲು ಅಕ್ಕಿ, ಉದ್ದಿನ ಬೇಳೆ, ರವೆ, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಯಾವುದೇ ಥರದ ಹಿಟ್ಟನ್ನು ಬಳಸದೆ, ಹಾಗೆಯೇ ಮೊಸರು, ಸೋಡಾ, ಈನೋ ಇದ್ಯಾವುದನ್ನು ಕೂಡ ಬಳಸದೆ ಕೇವಲ ಒಂದು ಪದಾರ್ಥದಿಂದ ಮಾಡುವಂತಹ ಇವತ್ತಿನ ಈ ದೋಸೆ ಪರ್ಫೆಕ್ಟ್ ಆದಂತಹ ಗರಿ ಆದಂತಹ ಬಂಗಾರದ ಬಣ್ಣದಂತೆ ಕಲರ್ಫುಲ್ ಆಗಿರುವಂತಹ ದೋಸೆನ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ರೆಸಿಪಿ ವಿಡಿಯೋನ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೇನೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲ ಅಳತೆ ಹಾಗೆ ಒಂದು ಬಟ್ಲ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಇವಾಗ ಈ ಹೆಸರು ಬೇಳೆನ ಒಂದೆರಡು ಮುಸುತಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ನಂತರ ಇದಕ್ಕೆ ನೀರನ್ನು ಸೇರಿಸಿ ನೆನೆಯಲ್ಲಿ ಇಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಹೆಸರು ಬೇಳೆನ ಚೆನ್ನಾಗಿ ಒಂದೆರಡು ಮುಸುತಿ ತೊಳೆದಿದ್ದೀನಿ. ಹೆಸರು ಬೇಳೆ ನೆನೆಯೋದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಬೇಳೆ ಮುಳುಗಿ ಮೇಲೆ ನೀರು ನಿಲ್ಲಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ 4ರಿಂದ 5 ಅವರ್ಗಳ ಕಾಲ ನಾನಿಲ್ಲಿ ನೆನೆಯಲು ಇಡ್ತಾ ಇದ್ದೀನಿ. ಜಾಸ್ತಿ ಇಲ್ಲ ಅಂದರೂ ಕೂಡ ಒಂದು 3 ಗಂಟೆಗಳ ಕಾಲ ಆದರೂ ನಾವು ಹೆಸರು ಬೇಳೆನ ನೆನೆಸಬೇಕಾಗುತ್ತೆ. ನೋಡಿ, ನಾನಿಲ್ಲಿ 4ರಿಂದ 5 ಅವರ್ ಆದಮೇಲೆ ಹೆಸರು ಬೇಳೆ ನೋಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ ಹೆಸರು ಬೇಳೆ. ಈ ನೆಂದಿರುವಂಥ ಹೆಸರು ಬೇಳೆನ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆನ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿರೋ ಕಾರಣಕ್ಕೆ ಅಷ್ಟನ್ನು ಒಟ್ಟಿಗೆ ಸೇರಿಸಿ ರುಬ್ತಾ ಇದ್ದೀನಿ. ಮತ್ತು ನೋಡಿ, ನೆನೆಸಿರುವಂಥ ನೀರನ್ನೇ ಸೇರಿಸಿ ರುಬ್ಕೊಳ್ಬೇಕಾಗುತ್ತೆ. ನೆನೆಸಿರುವಂಥ ನೀರನ್ನು ಚೆಲ್ಲದೆ ಅದೇ ನೀರಿನಿಂದ ನಾವು ರುಬ್ಕೊಂಡ್ರೆ ಹಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಈ ನೀರು ತುಂಬಾ ಸಹಾಯಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಒಂದೇ ಸತಿಗೆ ನೀರನ್ನು ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ತೀರ ತೆಳುವಾಗ್ಬಿಟ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ. ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ನೀರಿನ ಅವಶ್ಯಕತೆ ಇದ್ದರೆ ಮತ್ತೆ ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಏನು ನೀರು ಹಾಕಿದ್ನೋ ಅದೇ ನೀರು ಸಾಕಾಗಿತ್ತು. ನೆಂದಿರುವಂಥ ನೀರನ್ನೇ ಸೇರಿಸಿ ಈ ಒಂದು ಹೆಸರು ಬೇಳೆನ ರುಬ್ಕೊಂಡಿದ್ದೀನಿ. ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ. ಇದು ದೋಸೆ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ರುಬ್ಬಿರುವಂಥ ಹೆಸರು ಬೇಳೆನ ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಯಾವುದೇ ಥರದ ಫರ್ಮೆಂಟೇಷನ್ ಮಾಡೋದಕ್ಕೆ ಇಡ್ತಾ ಇಲ್ಲ. ನೋಡಿ, ಚೆನ್ನಾಗಿದ್ದಾನೆ. ಇವಾಗ ಮತ್ತೆ ನಾನು ಈ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಮಾಡುವಂತಹ ದೋಸೆ ಹಿಟ್ಟು ಸ್ವಲ್ಪ ಹಗುರ ಆಗಿ ಮಾಡುವಂಥ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ತಕ್ಷಣಕ್ಕೂ ಕೂಡ ಮಾಡ್ಕೊಳ್ಬೋದು. ದೋಸೆ ಹಿಟ್ಟು ನೆನೆಯುವಷ್ಟರಲ್ಲಿ ದೋಸೆಗೆ ಬೇಕಾಗುವಂಥ ಒಂದು ಸಿಂಪಲ್ ಆಗಿರುವಂಥ ಟೇಸ್ಟಿ ಆಗಿರುವಂತಹ ಚಟ್ನಿ ರೆಸಿಪಿ ಒಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 2 ಹಿಡಿ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಶೇಂಗಾ ಬೀಜನ ನಾನಿಲ್ಲಿ ಹುರಿತಾ ಇದ್ದೀನಿ. ನೋಡಿ, ಈ ಥರ ಶೇಂಗಾ ಬೀಜನ ನಾನಿಲ್ಲಿ ಹುರಿದಿದ್ದೀನಿ. ಜಾಸ್ತಿ ಹುರ್ಕೊಳ್ಬಾರ್ದು, ಕಪ್ಪಗಾಗೋ ಥರ ಒಂದು ಸ್ವಲ್ಪ ಲೈಟಾಗಿ ಶೇಂಗಾ ಬೀಜ ಕಲರ್ ಚೇಂಜ್ ಆಗಿದೆ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕು. ನಂತರ ಇವಾಗ ಅದೇ ಕಡೆಗೆ 1.5 ಹಿಡಿ ಆಗುವಷ್ಟು ಪುಟಾಣಿನ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ನಾನಿಲ್ಲಿ 2 ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಈ ಚಟ್ನಿಗೆ ಟೇಸ್ಟು ಸೂಪರಾಗಿ ಬರುತ್ತೆ. ನೋಡಿ, 2 ಕೂಡ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡಾಗಿದೆ. ಇದನ್ನು ಕೂಡ ಇವಾಗ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕೂಡ ನಾನಿಲ್ಲಿ ಹುರಿದಾಗಿದೆ. ಶೇಂಗಾ ಬೀಜ, ಪುಟಾಣಿ 2 ಕೂಡ. ಶೇಂಗಾ ಬೀಜದ ಸಿಪ್ಪೆ ಎಲ್ಲ ಸುಲಿದು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ನಾನು ಮಿಕ್ಸರ್ ಜಾರಲ್ಲಿ ಶೇಂಗಾ ಬೀಜದ ಪುಡಿನ ಮಾಡಿಟ್ಕೊಂಡಿದ್ದೆ. ಅದೇ ಮಿಕ್ಸರ್ ಜಾರ್ನ ಬಳಸ್ತಾ ಇದ್ದೀನಿ. ಹುರಿದಿರುವಂಥ ಶೇಂಗಾ ಬೀಜ, ಪುಟಾಣಿ 2 ಕೂಡ ಸೇರಿಸಿ, ಹಾಗೆ ಒಂದು 3 ಬೆಳ್ಳುಳ್ಳಿನ ಸೇರಿಸಿ, ಒಣಮೆಣಸಿನ್ಕಾಯಿನ 2 ಸೇರಿಸಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಮಿಕ್ಸರ್ ಜಾರ್ ಮುಚ್ಚಳನ ಮುಚ್ಚಿ ನೀರನ್ನು ಹಾಕದೆ ನಾನಿಲ್ಲಿ ಫಸ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದಾದಮೇಲೆ ನಂತರ ನಾನಿಲ್ಲಿ ನೀರನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ಹದ ನೋಡಿಕೊಂಡು ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿಕೊಂಡು ನೀರನ್ನು ಸೇರಿಸಿ ಈ ಒಂದು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ಶೇಂಗಾ ಪುಟಾಣಿ ಚಟ್ನಿನ ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಪೂರ್ತಿ ನೈಸಾಗಿ ರುಬ್ಕೊಂಡಾಗಿದೆ ಈ ಒಂದು ಚಟ್ನಿ. ಇದಕ್ಕೆ ಇವಾಗ ಸಿಂಪಲ್ಲಾಗಿ ಒಂದು ಚಿಕ್ಕ ಒಗ್ಗರಣೆನ ಮಾಡ್ತಾಯಿದ್ದೀನಿ.
ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಹಾಗೆಯೇ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸಿ, ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಚಟಪಟ ಅಂತ ಅಂದಾಗ ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸಿ ತಕ್ಷಣಕ್ಕೆ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಎಳ್ಳು ಸಿಡಿಯೋದು ಕಡಿಮೆಯಾಗಿ ಎಣ್ಣೆ ಬಿಸಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ರುಬ್ಬಿರುವಂಥ ಚಟ್ನಿನ ಈ ಒಗ್ಗರಣೆಗೆ ಸೇರಿಸಿ, ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ, ಅದೇ ನೀರನ್ನು ಈ ಚಟ್ನಿಗೆ ಸೇರಿಸಿ, ನೋಡಿ ಈ ಥರ ತೆಳುವಾಗಿ ಈ ಚಟ್ನಿನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಮೇಲ್ಗಡೆ ಹಾಕ್ಕೊಳ್ಬೋದು. ತುಂಬಾ ಸುಲಭವಾಗಿ ಸರಳವಾಗಿ ಮಾಡಿರುವಂತಹ ಚಟ್ನಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ದೋಸೆಗೆ ಬೇಕಾಗುವಂತಹ ಚಟ್ನಿ ಅಂತೂ ತಯಾರಾಗಿದೆ. ನಂತರ ಈ ಕಡೆ ನೆನೆಯಕ್ಕಿಟ್ಟಿರುವಂತಹ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ನೆಂದಿದೆ. ಇದಕ್ಕೆ ಯಾವುದೇ ಥರದ ಸೋಡಾ ಮತ್ತು ಈನೋನ ಬಳಸದೆ ದೋಸೆನ ಮಾಡೋಣ ಬನ್ನಿ. ಇವಾಗ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಪುಟ್ಟ ದೋಸೆನ ಹಾಕಿ ಆ ದೋಸೆನ 2 ಬದಿಗೂ ಬೇಯಿಸ್ಕೊಂಡು ಅದೇ ದೋಸೆಯಿಂದ ದೋಸೆ ತವ ಪೂರ್ತಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಫಸ್ಟ್ ದೋಸೆನ ಯಾರಿಗೂ ತಿನ್ನೋದಕ್ಕೆ ಕೊಡೋದಿಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಪುಟ್ಟ ದೋಸೆನ ಮಾಡಿ ಅದೇ ದೋಸೆಯಿಂದ ದೋಸೆ ತವ ಪೂರ್ತಿಯಾಗಿ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು, ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ಕಾದಿರುವಂಥ ಹೆಂಚು ಮೇಲೆ ಈ ಥರ ನೀರಿನಿಂದ ಚಿಮುಕಿಸಿ ಒಂದು ಕಾಟನ್ ಬಟ್ಟೆನಿಂದ ಒರೆಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಗ್ಯಾಸ್ ಸ್ಟವ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿ ಇಡಬೇಕಾಗುತ್ತೆ. ಹೆಸರುಬೇಳೆ ಚೆನ್ನಾಗಿ ನೆಂದಷ್ಟು ರುಬ್ಬುವಾಗ ಪೂರ್ತಿ ಹಿಟ್ಟು ನೈಸಾಗಿ ಬೇಗ ಆಗೋಗುತ್ತೆ. ದೋಸೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ, ನಂತರ ಈ ದೋಸೆನ ನೋಡಿ ಈ ಥರ ದೋಸೆ ತವನ ತಿರುತ್ತಾ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಮಾಡಬೇಕಾದ್ರೆ ಈ ದೋಸೆ ಪರಿಮಳ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಈ ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಇವಾಗ ಗ್ಯಾಸ್ ಸ್ಟವ್ನ ನಾನಿಲ್ಲಿ ಲೋ ಫ್ಲೇಮ್ ಮಾಡಿಬಿಟ್ಟು ದೋಸೆನ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಲೀಸಾಗಿ ದೋಸೆ ಬರ್ತಾ ಇದೆ ಅಂತ, ಎಷ್ಟು ತೆಳುವಾಗಿ ಕೂಡ ಬಂದಿದೆ ಅಂತ ನೋಡಿ. ದೋಸೆ ಕಲರ್ ನೋಡಿ ನೀವು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಈ ಹೆಸರುಬೇಳೆ ದೋಸೆ. ನೋಡಿ ಹೆಸರುಬೇಳೆಗೆ ಯಾವುದೇ ಥರದ ರವೆ, ಹಿಟ್ಟು, ಅಕ್ಕಿ, ಉದ್ದಿನಬೇಳೆ ಯಾವುದೂ ಕೂಡ ಬೆರೆಸಿಲ್ಲ. ಕೇವಲ ಒಂದು ಪದಾರ್ಥದಿಂದ ಎಷ್ಟು ಸೂಪರ್ ಆಗಿರುವಂಥ ತೆಳುವಾದಂತಹ ದೋಸೆ ತಯಾರಾಗುತ್ತೆ ಅಂತ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಆ ಲೈನ್ ಆಗಿ ಬಂದಿರುವಂಥ ದೋಸೆ ಎಷ್ಟು ತೆಳುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ದೋಸೆ ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ? ಹಾಗಿದ್ರೆ ಈ ದೋಸೆ ರೆಸಿಪಿಗೆ ಲೈಕ್ ಮಾಡಿ, ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬಿಸಿ ಇದೆ ಹಾಗಾಗಿ ಒಂದು ಸ್ವಲ್ಪ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ದೋಸೆ ಎಷ್ಟು ಗರಿಯಾಗಿ ಬಂದಿದೆ ಅಂತ. ನಾನಿವಾಗ ಮತ್ತೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ದೋಸೆ ಮಾಡಬೇಕಾದ್ರೆ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ದೋಸೆ ಚೆನ್ನಾಗಿ ಕಾದಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಚಿಮುಕಿಸಿ ಈ ಥರ ಕಾಟನ್ ಬಟ್ಟೆನಿಂದ ಒರೆಸಿ ನಂತರ ದೋಸೆನ ಹಾಕ್ಕೊಳ್ಳಿ. ನೋಡಿ ದೋಸೆ ಹಿಟ್ಟು ಹಾಕ್ಕೊಂಡಾಗ ದೋಸೆ ತವ ಮೇಲೆ ಒಂದು ಸೌಂಡ್ ಬರುತ್ತೆ ನೋಡಿ, ಚುರ್ ಅನ್ನೋದು. ಆ ಚುರ್ ಅನ್ನೋ ಸೌಂಡು ಜಾಸ್ತಿಯಾಗಿ ಕೇಳಿಸಬಾರ್ದು. ಅಷ್ಟು ನಾವು ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಆ ದೋಸೆ ತವಗೆ ಅಂಟ್ಕೊಂಡು ಚೆನ್ನಾಗಿ ದೋಸೆ ಬರುತ್ತೆ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾವು ದೋಸೆ ತಿರುಬೇಕಾದ್ರೆ ಆ ಚಮಚಕ್ಕೇನೆ ಹಿಟ್ಟು ಅಂಟ್ಕೊಂಡು ಬರುತ್ತೆ. ಹಾಗಾಗಿ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ನಾವು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆ ಹಾಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೋಡಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಈ ಒಂದು ದೋಸೆ ಕೂಡ ಇವಾಗ ಬೆಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಲೀಸಾಗಿ ದೋಸೆ ನಾವು ತೆಕ್ಕೊಳ್ಬೋದು ಅಂತ. ಅಷ್ಟೇ ಅಲ್ಲ ನೋಡಿ ದೋಸೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಮುಖ್ಯ ಆಗುತ್ತೆ ಈ ಹೆಸರುಬೇಳೆ ದೋಸೆ ಮಾಡಬೇಕಾದ್ರೆ. ತೀರಾ ತೆಳುವಾಗಿ ಕೂಡ ಇರಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ನೀರನ್ನು ಹಾಕ್ಕೊಂಡು ನಾವು ಸರಿ ಮಾಡ್ಕೊಳ್ಬೋದು. ತೀರಾ ತೆಳುವಾಗಿಬಿಟ್ರೆ ಏನು ಮಾಡೋದು ಅಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ಹೆಸರುಬೇಳೆನಾದರೂ ನೆನೆಸ್ಬೇಕಾಗುತ್ತೆ, ಇಲ್ಲಾಂದರೆ ಅದ್ರ ಜೊತೆಗೆ ರವೆನಾದರೂ ಸೇರಿಸಿ ನೆನೆಸಿ ಮಾಡ್ಕೊಳ್ಬಹುದು. ನೋಡಿ ಈ ದೋಸೆ ಕೂಡ ಈಗ ತಯಾರಾಗಿದೆ, ತೆಕ್ಕೊಳ್ತಾ ಇದ್ದೀನಿ. ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ.
ಈ ದೋಸೆನ ನೀವು ರಾತ್ರಿ ಹೆಸರುಬೇಳೆನ ನೆನೆಸಿ ಬೆಳಗ್ಗೆ ರುಬ್ಬಿದ ತಕ್ಷಣಕ್ಕೆ ನೀವು ಮಾಡ್ಕೊಳ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ರುಬ್ಬಿದ ತಕ್ಷಣಕ್ಕೆ ಮಾಡುವಂತಹ ದೋಸೆ ರೆಸಿಪಿ. ಈ ದೋಸೆನ ನಾವು ನೋಡಿ ಈ ಥರ ಲೈಟಾಗಿ ತೀಡ್ಕೊಳ್ಬೇಕಾಗುತ್ತೆ. ಒಂದೇ ಸತಿಗೆ ಜೋರಾಗಿ ದೋಸೆನ ತೀಡ್ತಾ ಹೋದರೆ ದೋಸೆ ತೆಳ್ಳಗಾಗ್ಬಿಟ್ಟು ಆಮೇಲೆ ಅದು ಗರಿಗರಿಯಾಗಿ ದೋಸೆ ಹರಿಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ದೋಸೆನ ನಾವು ತೀಡ್ಕೊಳ್ಬೇಕಾಗುತ್ತೆ. ಈ ಹೆಸರುಬೇಳೆ ದೋಸೆ ಹಿಟ್ಟನ್ನು ನಾವು ಜಾಸ್ತಿ ಹೊತ್ತು ಇಡೋದಕ್ಕಾಗೋದಿಲ್ಲ. ಒಂದು 3 ಗಂಟೆಗಳ ಕಾಲ ಇಡ್ಬೋದು. ಯಾಕಂದರೆ ಹೆಸರುಬೇಳೆ ಜಾಸ್ತಿ ಬೇಗ ಹುಳಿ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಹೆಸರುಬೇಳೆನ 4ರಿಂದ 5 ಅವರ್ಗಳ ಕಾಲ ನೆನೆಸಿಟ್ರೆ ಹಿಟ್ಟು ನೆನೆಸೋ ಅವಶ್ಯಕತೆ ಇರೋದಿಲ್ಲ, ಹುಳಿ ಬರೆಸೋ ಅವಶ್ಯಕತೆ ಇರೋದಿಲ್ಲ. ರುಬ್ಬಿದ ತಕ್ಷಣಕ್ಕೆ ನಾವು ಈ ದೋಸೆನ ಮಾಡ್ಕೊಳ್ಬೋದು. ನೋಡಿ, ಈ ದೋಸೆನ ಬೇಯಿಸ್ಕೊಂಡಾದ್ಮೇಲೆ ಈ ಥರ ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡಿ ಈ ಥರ ಕೋನ್ ಆಕಾರಕ್ಕೆ ನಾನಿಲ್ಲಿ ಈ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ದೋಸೆ ಬಂಗಾರದ ಬಣ್ಣದಂಥ ಕಲ್ಲರ್ ಆಗಿರುವಂಥ ದೋಸೆ ತಯಾರಾಗಿದೆ. ನೋಡಿದ್ರೆ ಅನ್ಸೋದಿಲ್ಲ ಇದು ಕೇವಲ ಒಂದು ಹೆಸರುಬೇಳೆಯಿಂದ ಮಾಡಿರುವಂಥ ದೋಸೆ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ. ತೆಳುವಾದಂತಹ ದೋಸೆ, ಬಾಯಿಗಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ ದೋಸೆ. ಆ ಲೈನ್ ಆಗಿ ಬಂದಿರುವಂಥ ದೋಸೆ ಅಂತೂ ಅಬ್ಬಬ್ಬ, ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಮೇಲೆ ತಿನ್ನೋದಕ್ಕೆ ಇನ್ನೆಷ್ಟು ಚೆನ್ನಾಗಿರಲ್ಲ ಹೇಳಿ ಸ್ನೇಹಿತರೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಆರೋಗ್ಯದಾಯಕವಾಗಿರುವಂಥ ಹೆಸರುಬೇಳೆ ದೋಸೆ ಟ್ರೈ ಮಾಡಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ದೋಸೆ ಹೇಗೆ ಬಂತು ಅಂತ. ಇವತ್ತಿನ ಈ ದೋಸೆನ ನಾನಿಲ್ಲಿ ಶೇಂಗಾ ಪುಟಾಣಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಕೇವಲ ಒಂದು ಪದಾರ್ಥ ಹೆಸರುಬೇಳೆನ ಬಳಸಿ ಮಾಡಿರುವಂತಹ ದೋಸೆ. ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ಬೇಕೋ ದೋಸೆನ ಆ ಥರ ಮಾಡ್ಕೊಳ್ಬೋದು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗರಿಗರಿಯಾಗಿದೆ ಅಂತ. ಖಂಡಿತ ಈ ಚಟ್ನಿನೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ. ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಬಳಸದೆ ಮಾಡಿರುವಂಥ ಸಿಂಪಲ್ ಆಗಿರುವಂಥ ಸುಲಭದ ಚಟ್ನಿ ರೆಸಿಪಿ. ಸಕ್ಕತ್ತಾಗಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಗರಿಗರಿಯಾಗಿದೆ ಅಂತ. ಸಮಯ ಕೊಟ್ಟು ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ನಮಸ್ಕಾರಗಳು.